ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಏನು BJP ಹಾಗೂ JDS ಎರಡೂ ಪಕ್ಷದವರು ಏನು ಮಾಡ್ತಾ ಇದ್ದಾರೆ, ಈ ಆರೋಪ ನ್ಯಾಯಯುತವಾಗಿ ಎಲ್ಲೂ ಸಹ ಸಾಬೀತಾಗಲ್ಲ. ಸುಳ್ಳುಗಳನ್ನು ಸರಮಾಲೆ ಮಾಡಿ ಸುಳ್ಳುಗಳನ್ನೇ ನಿಜ ಮಾಡ್ತಕ್ಕಂಥ ವಿಷಯಕ್ಕೆ ಹೊರಟಿದ್ದಾರೆ. ಕರ್ನಾಟಕ ಸರ್ಕಾರ 1996ರಲ್ಲಿ ಆ ಜಮೀನನ್ನು 3 ಎಕರೆ 16 ಗುಂಟೆ ಜಮೀನನ್ನು ನೋಟಿಫಿಕೇಷನ್ ಮಾಡುತ್ತೆ. ನಂತರ ಅದೇ ಜಮೀನನ್ನು 1998ರಲ್ಲಿ ಡಿನೋಟಿಫಿಕೇಷನ್ ಮಾಡ್ತದೆ. ಒಂದು ಬಾರಿ ಡಿನೋಟಿಫಿಕೇಷನ್ ಆದಮೇಲೆ ಜಮೀನು ರೈತರಿಗೆ ಸೇರಿದ್ದಾಗುತ್ತೆ, ಎಲ್ಲ ಹಕ್ಕು ರೈತರಿಗೆ ಉಳಿತದೆ. ಆ ರೈತ ಜಮೀನನ್ನು ಮಾರಾಟವನ್ನು ಮಾಡ್ತಾನೆ. ಆ ಜಮೀನನ್ನು ಕೊಂಡುಕೊಂಡ ವ್ಯಕ್ತಿ ತನ್ನ ಸಹೋದರಿ ಪಾರ್ವತಮ್ಮನವ್ರಿಗೆ ದಾನಪತ್ರ ರೂಪದಲ್ಲಿ ಕ್ರಯ ಮಾಡಿಕೊಡ್ತಾರೆ. ಒಂದು ಬಾರಿ ಡಿನೋಟಿಫಿಕೇಷನ್ ಆದ ಜಮೀನು ಮೂಢ ಅಧಿಕಾರಿಗಳು ಮಾಡಿದ ತಪ್ಪಿಂದ ಬಡಾವಣೆ ಮಾಡಿ ಆ ಜಮೀನನ್ನು ಫಲಾನುಭವಿಗಳಿಗೆ ಹಂಚುತ್ತಾರೆ. ಮೂಢ ಅಧಿಕಾರಿಗಳು ತಪ್ಪಿನಿಂದ ಹಂಚಿದಂಥ ಜಮೀನು ಅದಕ್ಕೆ ಪರಿಹಾರವಾಗಿ ವಾಪಸ್ ಜಮೀನು ಕೊಡಲು ಅರ್ಜಿ ಸಲ್ಲಿಸ್ತಾರೆ. ಅವರ ಜಮೀನು ವಾಪಸ್ ಕೊಟ್ಟಿದ್ದರೆ ಮುಗಿದೋಗಿತ್ತು. ಅದ್ರ ಬದಲಿಗೆ ಆ ಮೂಢ ಅಧಿಕಾರಿಗಳು ಆ ತಪ್ಪನ್ನು ಒಪ್ಕೊಂಡು ಜಮೀನಿನ ಬದಲು ಸೈಟ್ ಕೊಡಲು ತೀರ್ಮಾನ ಮಾಡ್ತಾರೆ. 2020ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರ ಇರುತ್ತೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿರ್ತಾರೆ. ಬೈರತಿ ಬಸವರಾಜ್ ಅವರು ನಗರಾಭಿವೃದ್ಧಿ ಸಚಿವರು ಇರ್ತಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ಸರ್ಕಾರದ ಅವಧಿಯಲ್ಲಿ ಎಲ್ಲ ಪಕ್ಷದ ಸದಸ್ಯರು ಸಹ ಮೂಡಕ್ಕೆ ಸದಸ್ಯರಾಗಿರ್ತಾರೆ. ಜಮೀನಿನ ಮಾಲೀಕರು ಸಲ್ಲಿಸಿದ್ದ ಅರ್ಜಿ ತಪ್ಪಾಗಿದ್ದರೆ ಯಾಕೆ ತಪ್ಪು ಒಪ್ಪಿಗೆ ನೀಡಿ ಸೈಟ್ ನೀಡಿದರು? ಇದರಲ್ಲಿ ಸೈಟ್ ನೀಡಿದ್ದು ಯಾರ ತಪ್ಪಿರ್ತದೆ? ಈ ಪ್ರಕ್ರಿಯೆಯಲ್ಲಿ ಎಲ್ಲೂ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ. ಈ ಕೇಸ್ ಏನಿದ್ದರೂ ರಾಜಕೀಯ ಪ್ರೇರಿತ. ಏನು ಸೆಂಟ್ರಲ್ ಗೌರ್ಮೆಂಟ್ ಏನಿದೆಯೋ, ಸಿದ್ದರಾಮಯ್ಯನವರು 40 ವರ್ಷದ ಅವರ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಭಾಗ್ಯಗಳನ್ನು ಕೊಟ್ಟು ಫ್ರೀ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ಅವರು ಜನಗಳು, ಬಡವರು, ಶೋಷಿತರು, ಈ ವರ್ಗದ ಜನಕ್ಕೆ ಎಲ್ರಿಗೂ ಸಹ ಅನುಕೂಲ ಆಗ್ತಕ್ಕಂಥದ್ದನ್ನು ಸಹಿಸಿಕೊಳ್ಳಲಾಗದೆ ಈ ಹಿಂದೆ ಈ ಗ್ಯಾರಂಟಿಗಳನ್ನು ಕೊಟ್ಟಾಗ ಇವರೇನೇ ಅಪೋಸ್ ಮಾಡಿದಂಥವ್ರು. ಅಂಥವರು ಇವತ್ತು ಇದು ಸಹಿಸ್ಕೊಳ್ಲಿಕ್ಕಾಗದೆ ಏನಾದರೂ ಮಾಡಿ ಕಪ್ಪು ಚುಕ್ಕೆ ತಂದು ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಹೊರಟಿದ್ದಾರೆ. ಇದನ್ನು ಅಹಿಂದ ಇಡೀ ಬಹುಸಂಖ್ಯಾತ ಜನರು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಸಿದ್ದರಾಮಯ್ಯನವರಿಗೆ ಕಾನೂನುಬದ್ಧವಾಗಿ ಅವ್ರಿಗೆ ಯಾವುದೇ ಥರದ ಕಾನೂನಿನ ಕಂಟಕ ಆಗೋದಿಲ್ಲ. ಅವರು ಈ ಕಡೆ ಒಳ್ಳೆ ಹೆಸರಿನೊಂದಿಗೆ ಅವ್ರು ಮಾಡಿರ್ತಕ್ಕಂಥ ಏನು ಒಳ್ಳೆ ಕಾರ್ಯಗಳಿದಾವೋ ಯಾವುದೇ ಕಾನೂನಲ್ಲಿ ತಪ್ಪಿಲ್ಲದೆ ಇರೋದ್ರಿಂದ ಅವರು ಆರೋಪಿ ಆಗದೇ ಹೊರಗಡೆ ಬರ್ತಾರೆ ಅಂತ ಇಂಥ ನೀಚ ಒಂದು ಕೃತ್ಯ ನಡೀತಾ ಇದೆ. ಈಗಾಗಲೇ ಯಾವ ಪಕ್ಷದಲ್ಲಿ BJP ಪಕ್ಷದಲ್ಲಿರ್ಬೋದು, JDS ಪಕ್ಷದಲ್ಲಿರ್ಬೋದು, ಇವತ್ತಿನ ದಿನ ಎಷ್ಟೆಷ್ಟು ಹಗರಣಗಳಿದ್ದಾವೆ. ಅವ್ರು ಮಾಡಿರ್ತಕ್ಕಂಥವು ಅವರ ಸಂಬಂಧಿಕರು, ಅವರ ಕುಟುಂಬದವರು ಮಾಡಿರ್ತಕ್ಕಂಥ ಆಸ್ತಿ ಲೆಕ್ಕ ಹಾಕಿದರೆ ಒಂದು ಕರ್ನಾಟಕದ ಬಡ್ಜೆಟನ್ನೇ ಮಂಡಿಸ್ಬೋದು, ಅಷ್ಟು ಆಸ್ತಿಗಳನ್ನ ಮಾಡಿದ್ದಾರೆ. ಅವನ್ನೆಲ್ಲವನ್ನೂ ಬಿಟ್ಟು ಕುಮಾರಸ್ವಾಮಿ ಅವ್ರದ್ದು ರಾಜ್ಯಪಾಲರದ ಅಂಗಳದಲ್ಲಿ ಅವರು ಏನು ಪ್ರಾಸಿಕ್ಯೂಷನ್ಗೆ ರೆಡಿ ಇದೆಯೋ ಅದೆಲ್ಲವನ್ನೂ ಸಹ ಮುಚ್ಚಿಟ್ಟು ಕೇವಲ ಕನ್ನಡದ ಇಂಗ್ಲೀಷಲ್ಲಿದೆ, ಕನ್ನಡಕ್ಕೆ ತರ್ಜುಮೆ ಮಾಡಿ ಅಂತ ರಾಜ್ಯಪಾಲರು ವಾಪಸ್ ಕಳಿಸ್ತಾರೆ. ಆದರೆ ಸಿದ್ದರಾಮಯ್ಯನವ್ರದ್ದು 100 ಪುಟ ಇರತಕ್ಕಂಥ ಒಂದು ಪತ್ರಕ್ಕೆ ಬೆಳಿಗ್ಗೆ ಕೊಟ್ಟರೆ ಅದು ಒಬ್ಬ ಬೇನಾಮಿ ಜನ ಕೊಟ್ಟಿದ್ದಂಥದನ್ನು ಮಧ್ಯಾಹ್ನದೊಳಗೆ ಪ್ರಾಸಿಕ್ಯೂಷನ್ ಮಾಡಿ ಅಂತ ಆರ್ಡ್ರ್ ಮಾಡ್ತಾರೆ. ಆದರೆ ಒಂದು ಸ್ವಾಯತ್ತ ಸಂಸ್ಥೆಗಳು ಕೊಟ್ಟಂಥ ಆದೇಶಗಳಿಗೆ ರಾಜ್ಯಪಾಲರಿಂದ ಬೆಲೆ ಇಲ್ಲ. ಈ ರಾಜ್ಯಪಾಲರ ರಾಜ್ಯಭವನವನ್ನು ದುರುಪಯೋಗ ಮಾಡ್ಕೊತಿದ್ದಾರೆ. ಇದರಿಂದ ಏನೂ ಕರ್ನಾಟಕದಲ್ಲಿ ನಡೆಯಲ್ಲ. ಈ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವ್ರು ಮಾಡತಕ್ಕಂಥ ಕೆಲಸಗಳನ್ನ ಜನ ಇದೆ ಏನು ಮುಖ್ಯಮಂತ್ರಿಗಳನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು
ಎಲ್ಲ 136 ಜನ MLAಗಳು ಅವರ ಒಂದು ಓಟ್ನಿಂದ ಬಂದಿರತಕ್ಕಂಥವ್ರು ಅವ್ರನ್ನ ಯಾವ ರೀತಿಯಿಂದಲೂ ಅಲ್ಲಾಡಿಸ್ಲಿಕ್ಕಾಗಲ್ಲ. ಇದೇ ರೀತಿ ಮುಂದುವರೆದ್ರೆ ನಮ್ಮ ಐಯಿಂದ ಯಾವ ಕಾರಣಕ್ಕೂ ಸುಮ್ಮನೆ ಕೂರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ, ಸಿದ್ದರಾಮಯ್ಯನವರಿಗೆ ಮಾಡಿದ ಆರೋಪ ಸುಳ್ಳು 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 ಅಂತ ಹೇಳ್ತಾ, ಅವರು ನಿರಪರಾಧಿ ಆರೋಪಿತ ಸ್ಥಾನದಿಂದ ಮುಕ್ತರಾಗಿ ಬರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಎಲ್ಲ ಏನು ಐಯಿಂದ ಒಂದು ದೊಡ್ಡ ನಾಯಕರು ಈ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಆಗದೇ ಇರತಕ್ಕಂಥ ಮನುವಾದಿಗಳು ಈ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಈ ಷಡ್ಯಂತ್ರ ಎಲ್ಲೂ ನಡೆಯಲ್ಲ.